ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಬಾಣಂತನ ಮುಗಿದ ಮೇಲೆ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ನನ್ನ. ಆ್ಯಂಡ್ ಈ ವ್ಲಾಗ್ನಲ್ಲಿ ವ್ಲಾಗ್ ಮೀನ್ಸ್ ಈ ಡೇನಲ್ಲಿ ಏನೇನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್. ಎಲ್ಲ ಒಂದು ಬಟ್ಟೆಗಳು ಡಿಕ್ ಹಾಕಿಲ್ಲ ಮಾಡ್ಕೊಂಡು ನಾನು ಇದ್ದಿದ್ದು ಹಂಗಂತೂ ಯಾಕಂದರೆ ಆಲ್ಮೋಸ್ಟ್ 9 ಮಂತ್ಸ್ ಕಂಪ್ಲೀಟ್ ಆಗಿ 1 ವೀಕ್ ಆಗಿತ್ತು ಅವನಿಗೆ. ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ರು ಅಪ್ಪ ಅಂತೂ. ಕಳೋ ಥರನೇ ಆಡ್ತಾಯಿದ್ರು ಅಪ್ಪ ಮತ್ತು ತಂಗಿ. ಅಮ್ಮ ನಮ್ಮ ಜೊತೆ ಬರ್ತಿದ್ರಲ್ಲ, ಸೊ ಅವ್ರಿಗಷ್ಟು ಇನ್ನೂ ಫೀಲ್ ಆಗ್ತಾಯಿಲ್ಲ. ಅವರಿಬ್ಬರಂದರೆ ಕಳಿಸ್ಕೊಡ್ತಾ ಇದ್ದಾರಲ್ಲ, ತುಂಬ ಬೇಜಾರಾಗ್ತಿತ್ತು ಅವ್ರಿಗಂತೂ. ನನಗೆ ಲೈಕ್ ಸ್ವಲ್ಪ ಎಮೋಷ್ನಲ್ ಆದ್ರಲ್ಲ, ಬಟ್ ಏನು ಆಗಲ್ಲ, ಹೋಗಲೇಬೇಕು. ಅವನು ಅಷ್ಟೇ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಅವ್ರನ್ನೆಲ್ಲರ್ನೂ. ನನ್ನ ಹತ್ರ ಇಲ್ಲ ಅಂದರೂ ಕೂಡ ಅವ್ರ ಜೊತೆಲೆಲ್ಲ ಚೆನ್ನಾಗಿರ್ತಿದ್ದ, ಅಷ್ಟು ಹಚ್ಕೊಂಡಿದ್ದ ಪಾಪು. ಸೊ ಹೊರಟ್ವಿ ಇವಾಗ ಅಲ್ಲಿಂದ. ಆಲ್ಮೋಸ್ಟ್ 6 ಗಂಟೆ ಆಗಿತ್ತು ಸಂಜೆ. ಬೇಗ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯಿತು. ನಾವು ಇನ್ನೂ ಲೈಕ್ 70-80 ಕಿಲೋಮೀಟರ್ಸ್ ಹೋಗಬೇಕು. ತುರುವೇಕೆರೆಗೆ ಹೋಗಬೇಕಿರೋದು ನಾವು ಆ್ಯಕ್ಚುಲಿ. ಅಷ್ಟು ದೂರ ಟ್ರಾವೆಲ್ ಮಾಡಬೇಕಿವಾಗ. ಆ್ಯಂಡ್ ನಾವು ಅಲ್ಲಿಗೂ ತಲುಪೋಷ್ಟ್ರಲ್ಲಿ 8-8:15 ಆಗೇ ಆಗುತ್ತೆ. ಆ್ಯಂಡ್ ನಮ್ಗೆ ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು, ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾವು ನೈಟ್ 9ಗೆ ಹೋಗೋದು ಅಂತ ಫಿಕ್ಸ್ ಆಗಿದ್ದೀನಿ ನಾನು. ಸೊ ನಿಮಗೆ ಒಂದು ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ, ಈ ಚೈನ್ ಇದನ್ನು ವೇರ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಮಾತ್ರ ವೇರ್ ಮಾಡಿದೆ, ಇನ್ನೊಂದು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿತ್ತಿದು. ಲೈಕ್ 1/4 ಗೆಜ್ಜೆ ಹಾಕಿರೋ ಥರನೇ 1 ಗೆಜ್ಜೆ ಐತಲ್ಲ, ಚೆನ್ನಾಗಿ ಸೌಂಡ್ ಆಗ್ತಾ ಇರುತ್ತೆ. ನನಗೇನಂದರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಕಾರ್ನಲ್ಲಿ ವಾಮಿಟ್ ಆಗುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್. ಸೊ ಹಿಂದಿನಂತೆ ಎನರ್ಜಿ ಡ್ರಿಂಕ್ ಟೀ ಮಾಡ್ತಾಯಿದ್ದೀನಿ. ಎಲ್ಲರೂ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ರಲ್ಲ, ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೀಗೆ ಯಾವಾಗಲೂ ಶುಂಠಿ ಮತ್ತು ಏಲಕ್ಕಿ ಆ್ಯಡ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ಟೀ ಪೌಡರಲ್ಲೇ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಇರೋದು ಪರ್ಚೇಸ್ ಮಾಡ್ತೀನಿ. ಬಟ್ ನಾನು ಇರಲಿಲ್ವಲ್ಲ, ನಾರ್ಮಲ್ ಬಂದಿದ್ದೆ, ನಾನು ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಟೀ ಮಾಡೋದು ನನಗೆ ಅನಿಸೋದಿಲ್ಲ. ಒಳ್ಳೆ ಬಿಟ್ಟೆ ಅಂದ್ಕೊಂಡಿದ್ದೆ ಅಂದರೆ ಊರಿಗೆ ಹೋದ ನಾನು ಯೂಸ್ ಮಾಡೋದು ಬಿಟ್ಟಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೆ. ಇವಾಗಲೂ ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಬೇಕು. ಬಟ್ ಇವಾಗ ಆಗಲೇ ಶುಗರ್ ಹಾಕಿಬಿಟ್ಟೆ ಇಲ್ಲಿ ಬಂದಮೇಲೆ. ಇವಾಗ ನಾನು ಮಾಡಿಲ್ಲ ಅಂದರೆ ಆ ಒಳ್ಳೆ ಹ್ಯಾಬಿಟ್ ಹೋಗಿಬಿಡುತ್ತೆ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡಬೇಕು. ಪಾಪಕ್ಕೆ ಸರಿ ಮಾಡಿಕೊಟ್ರೆ ಅವನಿಗೆ ಅಮ್ಮ ತಿನ್ನಿಸ್ತಾರೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅಮ್ಮ ಬಂದಿದ್ರಲ್ಲ, ಅವ್ರಿಗೆ ಅಂತ ನಾನ್ ವೆಜ್ ತೊಗೊಂಡು ಬಂದಿದ್ವಿ. ಇವಾಗ ಇದನ್ನು ಅಡುಗೆ ಮಾಡ್ಕೊಳ್ಬೇಕು. ಪೂರ್ತಿ ಎಲ್ಲ ಮಿಸ್ಸಪ್ ಆಗೋಗಿದೆ. ಇದನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಜಸ್ಟ್ ಏನು ವಿಸಲ್ಸ್ ಇದೆ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಇನ್ನೂ ತುಂಬ ಲೇಟಾಗೋಗುತ್ತೆ. ಬೇಗ ಅಡುಗೆ ಮಾಡಿಕೊಟ್ರೆ ಎಲ್ಲರೂ ಊಟ ಮಾಡ್ತಾರೆ. ಅಡುಗೆ ಮಾಡಬೇಕು. ಆ್ಯಂಡ್ ಏನಂದರೆ ಪಾಪು ಮಲ್ಕೊಳ್ತಾನೆ. ಅವ್ನು ಮಲಗಿಸ್ಬಿಟ್ಟೆ ನಾನೆಲ್ಲ ಕೆಲಸ ಮಾಡ್ಕೊಳ್ಬೇಕು. ಯಾಕೆಂದರೆ ಅವನು ನಾನಿಲ್ಲ ಅಂದರೆ ಇರೋದೇ ಇಲ್ಲ. ಅಪ್ಪ ಅಮ್ಮನ ಜೊತೆ ಹೊಂದ್ಕೊಂಡಿದ್ದೆ. ಬಟ್ ಇಲ್ಲೇನಾಗ್ತಿದೆ ಅಂದರೆ ಎಲ್ಲರೂ ಇವಾಗ ಹೊಸ್ದಾಗಿ ಬಂದೆಲ್ಲ ಎತ್ಕೊಳ್ಳೋಕೆ ಬರ್ತಿದ್ರಲ್ಲ, ಸ್ವಲ್ಪ ಗಾಬರಿ ಆಗೋ ಥರ ಆಡ್ತಿದ್ದ. ನನ್ನ ಅಕ್ಕನ ಮಕ್ಕಳಿದ್ರು, ಅವ್ರು ಆಟ ಆಡಿಸ್ಕೊಳ್ತಾ ಮತ್ತು ಕೂತ್ಕೊಂಡು ಅವರಿರೋದು. ಸ್ವಲ್ಪ ಸಮಾಧಾನವಾಗಿದ್ದಾನೆ. ಆ್ಯಂಡ್ ಇಲ್ಲಿ ಫ್ರೂಟ್ ಪ್ಯೂರಿ ಜೊತೆಗೆ ಸರಿ ಮಿಕ್ಸ್ ಮಾಡೋಣ ಅಂತ. ಸೊ ಎಂತಕ್ಕೆ ಪ್ಯೂರಿ ಜೊತೆಗೆ ಸರಿ ಮಿಕ್ಸ್ ಮಾಡ್ತೀನಿ ಅಂದರೆ, ನಾನು 6 ಮಂತ್ಸ್ ಇದ್ದಾಗ ಅವನು ಫ್ರೂಟ್ ಪ್ಯೂರೀಸ್ ಕೊಡ್ತಾಯಿದ್ದೆ. ರೀತಿ ಕೊಡೋಕ್ಕಾಗಲ್ಲ, ಯಾಕಂದರೆ ಟೆಕ್ಸ್ಚರ್ ಚೇಂಜ್ ಮಾಡಿ ಊಟ ಕೊಡಬೇಕು ಅವನಿಗೆ ಅಲ್ವಾ. ಸೊ ಅದರಿಂದ ಸ್ವಲ್ಪ ಆ್ಯಪಲ್ನ ಸ್ಟೀಮ್ ಮಾಡಿಕೊಂಡು ಅದನ್ನು ಮಾಡ್ದಂಗೆ ಮಾಡಿ ಸರಿ ಜೊತೆ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಸಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ಕಟ್ ಮಾಡಿ ಸ್ಟೀಮ್ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಇದನ್ನ ಫಸ್ಟೇ ವಾಶ್ ಮಾಡಿದ್ದೀನಿ ಪೀಲ್ ಮಾಡೋಕ್ಕಿಂತ ಮುಂಚೆ. ಫ್ರೂಟ್ಸ್ನೇ ಆಗಲಿ ವೆಜಿಟೇಬಲ್ಸ್ನೇ ಆಗಲಿ ಕಟ್ ಮಾಡಿ ವಾಶ್ ಮಾಡಿದ್ರು ಅದರಲ್ಲಿ ಹೋಗ್ಬಿಡುತ್ತೆ. ಸೊ ನಾವು ಅದರಿಂದ ಫಸ್ಟ್ ವಾಶ್ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಸ್ಟೀಮ್ ಮಾಡ್ತಾ ಇದ್ದೀನಿ. ಸ್ಟೀಮ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಮೇಲ್ಗಡೆ ರೀತಿ ಒಂದು ಪಾತ್ರೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಕಲಸೆಲ್ಲ ಒಂದು 10 ಮಿನಿಟ್ಸ್ನಲ್ಲಿ ಸ್ಟೀಮ್ ಆಗುತ್ತೆ. ಸೊ ಹೈ ಫ್ಲೇಮ್ನಲ್ಲಿಟ್ಟರೆ ನೀರೆಲ್ಲ ಆವಿ ಆಗಿಬಿಡುತ್ತೆ.
ಸೊ ನಾವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಬೇಕು. ಅದು ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು. ಈ ಕಡೆ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆ್ಯಕ್ಚುಲಿ. ರೈಸ್ಗೆ ಇಟ್ಕೊಂಡು ಸ್ವಲ್ಪ ಪಾಪುಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಈ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡೆ. ಏನಂದರೆ ನನಗೆ ಬೆಳಗ್ಗೆನೇ ಅಡುಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ಸಂಜೆವರೆಗೂ ಪಾಪು ಜೊತೆ ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಷ್ಟೇ. ಅವನಿದ್ದೇಳಷ್ಟರಲ್ಲಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ, ಅಂದರೆ ಮಿಷಿನ್ಗೆ ಹಾಕ್ಕೊಳ್ತೀನಿ. ಮತ್ತು ಅಡುಗೆ ತಿಂಡಿ ಕೆಲಸ ಎಲ್ಲ ಅವ್ರ ಅಜ್ಜಿ ತಾತ ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ. ಒಂದು 10 ಅಷ್ಟರಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡ್ರೆ ನಾನು ಅವನ ಜೊತೆ ಆರಾಮಾಗಿರ್ಬೋದು ಅಂತ ನಾನು ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ನು ಇಷ್ಟು ದಿನ ಯಾವಾಗಲೂ ನನ್ನ ಜೊತೆ ಇದ್ದು ಇಲ್ಲಿಗೆ ಬಂದ ತಕ್ಷಣ ನಾನು ಅವ್ರ ಕೈಲಿ ಕೊಟ್ಬಿಟ್ಟು ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಅವ್ನಿಗೇನಂದರೆ ಸ್ವಲ್ಪ ಒಂಥರ ಅನ್ಸುತ್ತೆ ಇವಾಗ ನಮ್ಮ ಜೊತೆ ಇದ್ದು ಇದ್ದು ಇವಾಗ ಬಿಟ್ಟಿರಬೇಕು ಅಂದರೆ. ಸೊ ಅವ್ನಿಗೆ ಟೈಮ್ ಕೊಡ್ಬೇಕು ನಾನು ಮೇಯ್ನಾಗಿ. ಸೊ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಅವನ ಜೊತೆ ಇರ್ಬೋದು ಅನ್ನೋ ಅಷ್ಟೇ. ಇನ್ನೇನು ಮಧ್ಯಾಹ್ನಕ್ಕೆ ಅವ್ನಿಗೆ ಸ್ವಲ್ಪ ನಾನು ಅವನೇನು ತಿಂತಾನೆ ಅದು ಮಾಡಿಕೊಂಡ್ರೆ ಅಷ್ಟೇ. ಇದೆಲ್ಲ ಸ್ಟೈನ್ಸ್ ಏನಂದರೆ ಫಿಲ್ಟರ್ನಿಂದ ಹಾರ್ಡ್ ವಾಟರ್ ಬರುತ್ತಲ್ಲ ಅದು ಪೈಪ್ ಹಿಂದೆ ಬಂದುಬಿಟ್ಟು ಅವತ್ತಿಂದ ಅಮ್ಮ ನೋಡೇ ಇಲ್ಲ ಅಂದರೆ ಅತ್ತೆ ಪೂರ್ತಿ ಎಲ್ಲ ಸ್ಟೈನ್ ಸ್ವಲ್ಪ ವೈಟ್ಗೆ ಈ ಪೇಂಟ್ ಎಲ್ಲ ಗೋಡೆ ಮೇಲೆ ಇದ್ದೇಳತ್ತಲ್ಲ ಆ ರೀತಿ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡೆ. ತುಂಬ ಡೀಪ್ ಕ್ಲೀನ್ ಮಾಡೋದಿದೆ. ಈಗ ಹೇಗೋ ಹಬ್ಬ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಪಾಪುನ ನೇಮಿಂಗ್ ಸೆರೆಮನಿ ಕೂಡ ಮಾಡ್ಬೇಕು ನಾವು. ಆ್ಯಕ್ಚುಲಿ ಅವ್ನಿಗೆ 11 ಮಂತ್ಸ್ ಅಥವಾ 12 ಮಂತ್ಸ್ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈಗ ಸದ್ಯಕ್ಕಂತೂ ಇಲ್ಲ. 9 ಮಂತ್ಸಲ್ಲಿ ಮಾಡಬೇಕಿತ್ತು ಬಟ್ ಇವಾಗ 10 ಮಾಡೋಂಗಿಲ್ಲಲ್ಲ. ಸೊ 12 ಮಂತ್ಸ್ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ಮೇಲೆ ವ್ಲಾಗ್ ಮಾಡೋಕ್ಕಂತೂ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಲೇಬೇಕು. ಆದರೂ ಕೂಡ ಹಾಕಿ ಮಾಡ್ತೀನಿ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ವೀಡಿಯೋನೂ ಲೈಕ್ ಮಾಡಿದರೆ ನನ್ನ ವೀಡಿಯೋಸ್ ಬೇರೆಯವ್ರಿಗೆ ಸಜೆಸ್ಟ್ ಆಗುತ್ತೆ ಆ್ಯಂಡ್ ನನ್ನ ಚಾನಲ್ ಹೋಗುತ್ತೆ. ಅಂತಕ್ಕೆ ಅಂದರೆ ಎಂತಕ್ಕೆ ಕಷ್ಟ ಆಗುತ್ತೆ ವ್ಲಾಗ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇಲ್ಲಿ ಆ್ಯಂಡ್ ಪಾಪು ಕೂಡ ನಾನೇ ನೋಡ್ಕೋಬೇಕಲ್ಲ, ಅದರಿಂದ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ಸ್ಟೀಮ್ ಹಾಕಿದ್ದಾದಮೇಲೆ ಇದನ್ನ ಒಂದು ಬೌಲ್ಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಬೋದು ಅಥವಾ ಕೈನಲ್ಲಿ ಮಾಡ್ಬೋದು. ಸ್ಮ್ಯಾಶ್ ಮಾಡಿದ್ದಾದಮೇಲೆ ಪಾಪುಗೆ ಸರಿ ಜೊತೆ ಮಿಕ್ಸ್ ಮಾಡಿಕೊಡೋದು ಅಷ್ಟೇ. ನ್ಯಾಚುರಲ್ ಸ್ವೀಟ್ ಇರುತ್ತಲ್ಲ ಅದರಿಂದ ಸರಿ ಕೂಡ ಚೆನ್ನಾಗಿ ತಿಂತ ಹೇಳ್ತಿದ್ದೆ. ಸೊ ರೆಸಿಪಿ ಇದೇನೆ. ಆ್ಯಂಡ್ ಅವನಿಗೆ ಎಲ್ಲ ತಿಂದಿದ್ದಾದಮೇಲೆ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ. ಅಂದರೆ ಹೊರಗಡೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ನನ್ನ ಜೊತೆ ಬಿಟ್ಟು. ಆ್ಯಂಡ್ ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದಿದ್ದೆ. ನಾನೊಂದು ವೀಕ್ ಆಗೋಷ್ಟೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದನ್ನೆಲ್ಲ ಇವಾಗ ಸೆಗ್ರಿಗೇಟ್ ಮಾಡಿ ಅದ್ರ ಬಾಸ್ಕೆಟ್ಗೆ ಹಾಕಿಟ್ಕೊಳ್ಬೇಕು. ಆ್ಯಂಡ್ ನಮ್ಮ ಅಕ್ಕನ ಮಗಳಿದ್ಲು, ಅವಳು ಲೈಕ್ ಬೀನ್ಸ್ ಮತ್ತು ಲೇಡೀಸ್ ಫಿಂಗರ್ ಎಲ್ಲ ಸಪ್ರೇಟ್ ಮಾಡ್ತೀನಿ ಅಂತ ಕೂತಿದ್ಲು. ಮೆಣಸಿನ್ಕಾಯಿದೆ ಬೇಡ ಅಂತ ಹೇಳಿಬಿಟ್ಟು ಎದ್ದೇಳಿಸ್ದೆ. ಹಾಗೆ ಆಟ ಆಡ್ಕೊಳ್ತಾ ಸೆಗ್ರಿಗೇಟ್ ಮಾಡಿಕೊಡ್ತಾಯಿದ್ಲು. ಹೆಣ್ಮಗು ಅಲ್ವಾ, ಅದನ್ನೆಲ್ಲ ಮಾಡೋಕ್ಕೆ ಇಷ್ಟ, ಅದಕ್ಕೋಸ್ಕರ ಮಾಡಿಕೊಟ್ಲು. ಯಾರಿಗಾದರೂ ನನ್ನ ಸೆಕೆಂಡ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನಾನೊಂದು ಪಪ್ಪಾಯ ಟ್ರೀ ತೋರಿಸಿದ್ದೆ ನಾನೇ ಹಾಕಿದ್ದು ಅಂತ. ಆ ಪಪ್ಪಾಯ ಗಿಡದಲ್ಲಿ ಒಂದು ಹಣ್ಣು ಬಿಟ್ಟಿತ್ತು. ಆ ಹಣ್ಣನ್ನ ಕಿತ್ತಿಟ್ಟಿದ್ದೆ, ಕಟ್ ಮಾಡಿ ಕಿಟಕಿ ಹತ್ರ ಇಟ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳಿ. ಬರ್ಡ್ ಬಂದೆಲ್ಲ ತಿಂದಿದ್ದೆ. ಆ್ಯಂಡ್ ನಾನೇ ಹಾಕಿದ್ದ ಗಿಡ. ಫಸ್ಟ್ ನಾನು ಈ ಫ್ರೂಟ್ ತಿನ್ನೋಕ್ಕೆ ಅಂತ ಇಟ್ಟಿದ್ದೆ. ಫಸ್ಟ್ ಅಂದರೆ ನಾನಿಲ್ಲಿ ಇರಲಿಲ್ಲ ಅಲ್ಲ, ತುಂಬ ಬಿಟ್ಟಿತ್ತು ಮುಂಚೆ ಎಲ್ಲ, ನನಗೆ ಫಸ್ಟ್ ಫ್ರೂಟ್ ಅಂತ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.